ಸಿಂಪಲ್ಲಾಗಿ ಈಸಿಯಾಗಿ ಕಡಿಮೆ ಮಸಾಲೆ ಹಾಕಿ ಕುಷ್ಕ ಮಾಡ್ತಾಯಿದ್ದೀನಿ. ಅದು ನಮ್ಮನೆ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಅಂತೇಳಿ ತೋರಿಸ್ಕೊಳ್ತೆ. ಮಕ್ಕಳಿಗೆ ಜಾಸ್ತಿ ಮಸಾಲೆ ಇದೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಲೈಟ್ ಮಸಾಲೆ ಹಾಕಿ ಮಕ್ಳಿಗೂ ಒಂದೇ ಥರ ತಿಂದು ಬೋರ್ ಆಗುತ್ತೆ, ಇದೊಂಥರ ವೆರೈಟಿ ಆಗಿರುತ್ತೆ. ಹಾಗೆ ಯಾವುದೇ ರೀತಿ ತರಕಾರಿ ಇಲ್ಲದ್ರೆ ಮಾಡೋದು. ಸೊ ಹಾಗಾಗಿ ಲೈಟ್ ಮಸಾಲೆ ಹಾಕಿ ಟಿಫನ್ ಬಾಕ್ಸ್ಗೆ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಬೇಗ ಆಗೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಆಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಹೇಳ್ತೀನಿ. ಮೊದಲಿಗೆ ಒಂದು ಜಾರ್ಗೆ ಮಸಾಲೆ ಹಾಕೋಣ. ಮೊದಲು ಒಂದು ಜಾರ್ಗೆ ಸ್ವಲ್ಪ ಪುದೀನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋದು, ಪುದೀನ ಒಂದು ಸ್ವಲ್ಪ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಇದಕ್ಕೆ 10-15 ಬೆಳ್ಳುಳ್ಳಿ ಹಾಕೋಣ. ಹಾಗೆ ಒಂದು ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚು ಶುಂಠಿ. ಹಾಗೆ ರುಬ್ಬೋದಕ್ಕೆ 2 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊನ ರುಬ್ಕೊಳ್ಳೋಣ. 2 ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 10 ನಿಮಿಷ ಬಿಸಿನೀರು ನೆನೆಸಿಟ್ಟಿದ್ದೆ ಬ್ಯಾಡಗೆ ಮೆಣಸಿನ್ಕಾಯಿ. ಸ್ವಲ್ಪ ಕಲರ್ಗೆ ಮತ್ತು ಖಾರ ಕೂಡ ಆಗುತ್ತೆ ಅಂಥೇಳಿ ಇದು ಆಪ್ಷನ್. ಬೇಕಾದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆರಡಿಷ್ಟು ಹಾಕಿ ಹಾಗೆ ಒಂಚೂರು ಕೊಬ್ಬರಿ, ಒಂದು 1/4 ಬಟ್ಲಷ್ಟು ಕೊಬ್ಬರಿ ಹಾಕ್ಕೊಂಡು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಪೇಸ್ಟ್ ಮಾಡ್ಕೊಬಂದೆ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು 4 ಟೇಬಲ್ ಸ್ಪೂನ್ ಆಯಿಲು, ಹಾಗೆ 1 ಟೀ ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಇದು ಆಪ್ಷನಲ್ಲು. ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೊಬೋದು. ನಾನು ತುಪ್ಪ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 2 ಹೀಟ್ ಆದಮೇಲೆ ಈಗ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಮರಾಠಿ ಮೊಗ್ಗು ಇವೆಲ್ಲ ಹಾಕಿ ಮಸಾಲೆ ಐಟಮೆಲ್ಲ ಹಾಕಿ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಹಾಗೆ ದೊಡ್ಡ ಸೈಜು ಒಂದು ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬ್ರೌನಿಷ್ ಮಾಡ್ಕೊತಾ ಇದ್ದೀನಿ. ಈ ಬ್ರೌನ್ ಆದಮೇಲೆ 1 ಟೊಮೊಟೊ ತೊಗೊಂಡಿದ್ದೆ. ಯಾಕಂದರೆ 2 ಟೊಮೊಟೊ ತೊಗೊಂಡು ರುಬ್ಕೊಂಡಿದ್ದೀವಲ್ಲ, ಹಾಗಾಗಿ ಇಲ್ಲಿ 1 ಟೊಮೊಟೊ ಸಾಕು. ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಸ್ವಲ್ಪ ಸಾಫ್ಟ್ನೆಸ್ ಆಗೋವರೆಗೂ ಸ್ವಲ್ಪ ಹುರ್ಕೊತೀನಿ. ಸಾಫ್ಟ್ ಆಗೋವರೆಗೂ ಸ್ವಲ್ಪ ಹುರಿದಾದ್ಮೇಲೆ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕೋಣ. ಮಸಾಲೆ ಎಲ್ಲ ಹಾಕಿ ಆದಮೇಲೆ ಸ್ವಲ್ಪ ಉಳಿದಿರೋ ಜಾರೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಇದು ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಂಡು ಆದಮೇಲೆ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಧನಿಯಾ ಪೌಡರ್ ಅಂದರೆ 1 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲೆ ಇಲ್ಲ ಚಿಕನ್ ಮಸಾಲ ಕೂಡ ಹಾಕ್ಕೋಬೋದು. ಬಿರಿಯಾನಿ ಮಸಾಲೆ ಇರುತ್ತಲ್ಲ, ಬೇಕಾದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು. ನಾನು ಯಾಕಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ನೆಲ್ಲ ಸ್ವಲ್ಪ ಖಾರ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಿಮ್ಗೆ ಆಪ್ಷನಲ್ಲು ಬೇಕಾದ್ರೆ ಸ್ವಲ್ಪ ಖಾರ ಬೇಕಂದ್ರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲೊಂದು 1/4 ಟೀ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತೀನಿ. ಹಾಗೆ 1/4 ಟೀ ಸ್ಪೂನು ಅರಿಶಿನ, ಅರ್ಧ ಗಂಟೆ ತೊಳೆದು ನೆನೆಸಿಟ್ಟಿರೋ ಅಕ್ಕಿನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಯಾಕೆ ನೆನೆಸಿದ್ದೆ ಅಂತಂದರೆ ಬೇಗ ಉದುರುದ್ರಾಗುತ್ತೆ, ಹಾಗೆ ಬೇಗನೆ ಬೇಯುತ್ತೆ ಅಂತೇಳಿ ಒಂದು ಅರ್ಧ ಅವರ್ ನೆನೆಸಿಟ್ಕೊಂಡಿದ್ದೆ, ಅದು ಹಾಕ್ಕೊತಾ ಇದ್ದೀನಿ. ಆ ಬೌಲಷ್ಟು ನಾನು ರೈಸ್ ತೊಗೊಂಡಿದ್ದೆ, ಅದಕ್ಕೆ ಒಂದೂವರೆ ಬೌಲಷ್ಟು ನೀರು ಹಾಕ್ಕೊತಾ ಇದ್ದೆ. ಯಾಕಂದ್ರೆ ಮಸಾಲೆ ಸ್ವಲ್ಪ ನೀರು ಇರುತ್ತಲ್ಲ, ಹಾಗಾಗಿ 1 ಹಾಕ್ಕೊತಾ ಇದ್ದೀನಿ. ಸೊ ಮೆಜರ್ಮೆಂಟ್ ಸರಿಯಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ನೀವು ಇವಾಗ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಟ್ಟು ಹಾಗೆ ಸ್ವಲ್ಪ ಕುದೀಲಿ ಅಂತೇಳಿ ಸ್ವಲ್ಪ ಸುಮ್ಮನೆ ಹಂಗೆ ಲೀಡ್ ಕ್ಲೋಸ್ ಮಾಡಿ ಸುಮ್ಮನೆ ಹಂಗೆ ಇರ್ತದೆ. ಒಂದು 5 ನಿಮಿಷ ಕುದ್ದಾದ್ಮೇಲೆ, ಒಂದು ಕುದಿ ಬಂದಾದಮೇಲೆ ವಿಸಿಲ್ಗೆ ಇಟ್ಕೊಳ್ಳೋಣ. ಒಂದು 5 ನಿಮಿಷ ಕುದಿ ಬರಲಿ, ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆಮೇಲೆ ವಿಸಿಲ್ಗೆ ಇಟ್ಕೊಂಡ್ರೆ 2 ವಿಸಿಲ್ ಕೂಗಿಸ್ಕೊಳ್ಳೋಣ ಸಾಕು. ಯಾಕಂದರೆ ಅಕ್ಕಿ ನೆನೆಸಿದ್ವಲ್ಲ, ಹಾಗಾಗಿ 2 ವಿಸಿಲ್ ಸಾಕು. ಈ ತಣ್ಣಗಾಯ್ತು. ಈಗ ಓಪನ್ ಮಾಡಿ ನೋಡೋಣ. ಈಗ ಇದು ಆಲ್ಮೋಸ್ಟ್ ಆಯಿತು. ಇವಾಗ ಉದ್ರಕ್ಕೆ ಚೆನ್ನಾಗಿ ಬಂದೈತೆ. ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಇರುತ್ತಲ್ಲ, ಹಾಗಾಗಿ ಒಂದು ರೌಂಡ್ ಮಿಕ್ಸ್ ಕೊಟ್ಟು ನೆಕ್ಸ್ಟ್ ಈಗ ಸಿಂಪಲ್ಲಾಗಿ ಹಾಗೆ ಮಸಾಲೆ ಕಮ್ಮಿ ಹಾಕಿ ಮಾಡಿಕೊಟ್ಟಿದ್ದೀನಿ. ಈಗ ಪ್ಲೇಟ್ಗೆ ಇಲ್ಲ ನನ್ನ ಮಗ ಇವತ್ತು ಬಾಕ್ಸ್ ಬೇಕು ಅಂತ ಕೇಳಿದ್ದೆ, ಹಾಗಾಗಿ ನಾನು ಬಾಕ್ಸ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾ ಇದ್ದೀನಿ. ಈ ಕುಷ್ಕ ರೆಡಿ ಆಯಿತು. ಇದಕ್ಕೆ ದಾಲ್ ಜೊತೆ ಹಾಗೆ ಇಲ್ಲ ಚಿಕನ್ ಸಾಂಬಾರು ಮತ್ತು ಚಟ್ನಿ ಜೊತೆ ಮೊಸರು ಬಜ್ಜಿ ಜೊತೆ ಅದ್ರ ಜೊತೆಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಂದು ಸತಿ ಮನೆ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.